ಬನ್ನಿ ಮಂಟಪ ಸೇವಾ ಟ್ರಸ್ಟ್ ವತಿಯಿಂದ ಅಂತರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ದಿನಾಂಕ 29 ಮತ್ತು 30ರಂದು ನಡೆಯಲಿದೆ ಎಂದು ಟ್ರಸ್ಟ್ನ ಮುಖಂಡ ರೇವಣ್ಣ ತಿಳಿಸಿದ್ದಾರೆ. ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶ್ರೀ ಬನ್ನಿ ಮಂಟಪ ಅಗ್ರಹಾರವರ ವತಿಯಿಂದ ತೃತೀಯ ವರ್ಷದ ಅಂತರ್ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಮುಖಂಡ ರೇವಣ್ಣ ಹೇಳಿದರು. ಇದೇ ನವೆಂಬರ್ 29 ಶನಿವಾರ ಮತ್ತು 30 ಭಾನುವಾರದಂದು ಪಟ್ಟಣದ ತೇಜಸ್ವಿ ಸರ್ಕಲ್, ಬಿಎಂ ರಸ್ತೆ ಮುಂಭಾಗ, ಮಳಲಿ ರಸ್ತೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ದಿನಾಂಕ 29/11/2025 ಶನಿವಾರದಂದು ಹಾಸನ ಜಿಲ್ಲೆಯ ಒಳಗಿನ ತಾಲೂಕಿನ ತಂಡಗಳಿಗೆ ಅವಕಾಶವಿದ್ದು ಮತ್ತು ದಿನಾಂಕ 30/11/2025 ಭಾನುವಾರ ಹಾಸನ ಜಿಲ್ಲೆಯನ್ನೊಳಗೊಂಡಂತೆ ಕರ್ನಾಟಕದ ಎಲ್ಲಾ ಜಿಲ್ಲೆಯ ತಂಡಗಳಿಗೂ ಅವಕಾಶವಿರುತ್ತದೆ. ಕರ್ನಾಟಕ ರಾಜ್ಯದ ಹೊರಗಿನ ತಂಡಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಅವಕಾಶವಿರುವುದಿಲ್ಲ ಮತ್ತು ಎಲ್ಲಾ ಕ್ರೀಡಾಪಟುಗಳಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ. ಆಯೋಜಕರು ಮತ್ತು ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶ ಕೊಡಬೇಕೆಂಬ ಉದ್ದೇಶದಿಂದ 2 ವಿಭಾಗಗಳಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದ್ದು, ಸಾರ್ವಜನಿಕರು, ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಟ್ರಸ್ಟಿನ ಮುಖಂಡ ಸ್ವಾಮಿ ಮಾತನಾಡಿ, ಪ್ರಥಮ ಬಹುಮಾನ 50,001 ರೂಪಾಯಿ ಹಾಗೂ ಆಕರ್ಷಕ ಪಾರಿತೋಷಕ, ದ್ವಿತೀಯ ಬಹುಮಾನ 30,001 ರು ಹಾಗೂ ಆಕರ್ಷಕ ಪಾರಿತೋಷಕ, ತೃತೀಯ ಬಹುಮಾನ 20,001 ರು ಹಾಗೂ ಆಕರ್ಷಕ ಪಾರಿತೋಷಕ, ಚತುರ್ಥ ಬಹುಮಾನ 10,001 ರು ಹಾಗೂ ಆಕರ್ಷಕ ಪಾರಿತೋಷಕ ನೀಡಲಾಗುತ್ತದೆ. ಪ್ರವೇಶ ಶುಲ್ಕ 2,000 ರು ನಿಗದಿ ಮಾಡಲಾಗಿದ್ದು, ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರರಿಗೆ ಪ್ರತ್ಯೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು. ಭಾಗವಹಿಸುವ ತಂಡಗಳು ದೂರವಾಣಿಯ ಮುಖಾಂತರ ತಮ್ಮ ತಂಡಗಳ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ವಿವರಗಳಿಗೆ ಕೆಳಗಿನ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ. 7760209910 99729744397441704430. ಈ ಪಂದ್ಯಾವಳಿನ 3 ವರ್ಷಕ್ಕೊಂದ್ಸಲ ಆಯೋಜನೆ ಮಾಡ್ತೀವಿ. ಇದು 3ನೇ ವರ್ಷದ ಪಂದ್ಯಾವಳಿ, ಸತತ ಇದು 3ನೇ ವರ್ಷದ ಪಂದ್ಯಾವಳಿ. ಈ ಪಂದ್ಯಾವಳಿಯಲ್ಲಿ ಶನಿವಾರ ಹಾಸನ ಜಿಲ್ಲೆಯ ಒಳಗಿನ ತಾಲೂಕಿನ ತಂಡಗಳಿಗೆ ಅವಕಾಶ ಇರ್ತದೆ. ಆಲೂರು, ಬೇಲೂರು, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಸಕಲೇಶಪುರ, ಅರ್ಕಲಗೂಡು ತಂಡಗಳಿಗೆ. ಭಾನುವಾರ ಹಾಸನವನ್ನು ಹೊರತುಪಡಿಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ತಂಡಗಳಿಗೂ ಅವಕಾಶ ಇರ್ತದೆ. ಎಲ್ಲ ತಂಡಗಳ ಆಟಗಾರರಿಗೂ ತಂಡಗಳಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಅವರು ತರಬೇಕಾಗಿರ್ತದೆ. ಪ್ರಥಮ ಬಹುಮಾನ 50,000 ಪಾರಿತೋಷಕ, ದ್ವಿತೀಯ ಬಹುಮಾನ 30,000 ಪಾರಿತೋಷಕ, ತೃತೀಯ ಬಹುಮಾನ 20,000 ಮತ್ತು ಪಾರಿತೋಷಕ, 4ನೇ ಬಹುಮಾನ 10,000 ನಗದು ಮತ್ತು ಪಾರಿತೋಷಕವನ್ನು ಕೊಡಲಾಗುತ್ತದೆ. ಎಲ್ಲ ತಂಡಗಳಿಗೂ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಲಾಗುತ್ತದೆ. ಎಲ್ಲ ತಂಡಗಳಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಭಾಗವಹಿಸುವ ತಂಡಗಳು ಶನಿವಾರ ನೋಂದಾಯಿಸಿಕೊಳ್ಬೇಕು ಅಂತ ತಂಡಗಳಲ್ಲಿ ಮನವಿ ಮಾಡಿಕೊಳ್ತೀವಿ. ಉತ್ತಮ ಹಿಡಿತಗಾರ ಮತ್ತು ಉತ್ತಮ ರೈಡರ್ಗೆ ವಿಶೇಷ ಪಾರಿತೋಷಕವನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಭಾನುವಾರ 2 ದಿನಗಳ ಕಾಲ ಕಬಡ್ಡಿ ಪಂದ್ಯಾವಳಿ ನಡೆಯುತ್ತೆ. ಇದರಲ್ಲಿ ಆಕರ್ಷಕ ಬಹುಮಾನಗಳು ಕೂಡ ಇರುತ್ತೆ. ಇದನ್ನ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಬಡ್ಡಿ ಕ್ರೀಡಾಪಟುಗಳು ಎಷ್ಟೋ ಜನ ಅವಕಾಶ ಇದ್ದಾನೆ ವಂಚಿತರಾಗಿರ್ತಾರೆ. ಅವ್ರನ್ನೆಲ್ಲ ಗುರುತಿಸಿ ಒಂದು ಮುಖ್ಯ ವಾಹಿನಿಗೆ ತಂದು ಅವ್ರಿಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಪ್ರತಿಭೆಯನ್ನ ಹೊರಗಡೆ ತರಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ, ಕಬಡ್ಡಿ ಪಂದ್ಯಾವಳಿಯನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನ, ಆ ಕಬಡ್ಡಿ ಕ್ರೀಡಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ನಾನು ಈ ವಾಹಿನಿಯ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ವರದಾ, ವಸಂತ್ ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.